ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಬಾಂಡ್ಗಳ ಮೂಲಕ ಪಕ್ಷಕ್ಕೆ ದೇಣಿಗೆ ವಿಚಾರ ಇದೆಯಲ್ಲ, ಇದರ ಗಡುವನ್ನ ಮಾರ್ಚ್ 11ನೇ ತಾರೀಕು ಸುಪ್ರೀಂ ಕೋರ್ಟ್ 15ನೇ ತಾರೀಕು ಸಲ್ಲಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಕುರಿತಾಗಿ ಈಗ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಆ ಮೂಲಕ ಗಡುವನ್ನು ವಿಸ್ತರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದೆ. ಚುನಾವಣಾ ಬಾಂಡ್ ಮೂಲಕ ಪಕ್ಷಗಳಿಗೆ ದೇಣಿಗೆ ಕೇಸ್ ವಿಚಾರ ಇದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈಗ ಚುನಾವಣಾ ಆಯೋಗ ಯಾಕಂತ ಹೇಳಿದ್ರೆ ಮಾರ್ಚ್ 11ರ ಆದೇಶವನ್ನ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದನ್ನ ಮಾರ್ಪಡಿಸಬೇಕು ಅಂತ ಹೇಳಿ ಕೋರಿದೆ. ದೇಣಿಗೆ ನೀಡಿದವರ ಮಾಹಿತಿಯನ್ನು ಸಲ್ಲಿಸಲು ಗಡುವನ್ನ ವಿಸ್ತರಿಸಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು ದೇಣಿಗೆ ವಿವರದ ಪ್ರತಿಗಳನ್ನು ಇಟ್ಟುಕೊಳ್ಳದೆ ಸಲ್ಲಿಸಲಾಗಿದೆ. ಮಾರ್ಚ್ 15ರ ಬದಲು ಜೂನ್ 30ರ ತನಕ ಅವಕಾಶವನ್ನು ಕೊಡಿ ಅಂತ ಹೇಳಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಆಯೋಗದ ಅರ್ಜಿ ವಿಚಾರಣೆ ಕೂಡ ಮುನ್ನೆಲೆಗೆ ಬರುತ್ತೆ. ಆ ಮೂಲಕ ಬಹಳ ಒಂದು ಚರ್ಚೆಗೆ ಕಾರಣ ಆಗಿದ್ದಂಥ ಚುನಾವಣಾ ಬಾಂಡ್ ವಿಚಾರ ಇದೆಯಲ್ಲ, ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ ಅದು 15ನೇ ತಾರೀಕಿನವರೆಗೆ ವಿವರವನ್ನು ಕೊಡಬೇಕು ಅಂತೇಳಿ, ಆದರೆ ಅದರ ಗಡುವನ್ನು ಮುಂದೂಡಿಕೆ ಮಾಡಬೇಕು ಅಂತೇಳಿ ಈಗ ಚುನಾವಣಾ ಆಯೋಗ ಅಗೈನ್ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. 11ನೇ ತಾರೀಕು ಕೊಟ್ಟಂಥ ಆದೇಶವನ್ನು ಮಾರ್ಪಡಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಚುನಾವಣಾ ಆಯೋಗ. ಇದರ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ. 4 ವರ್ಷಗಳಲ್ಲಿ 16,000 ಕೋಟಿಯ ಬಾಂಡ್ ಖರೀದಿ ಆಗಿದೆ. ಬಿಜೆಪಿಗೆ ಅತಿ ಹೆಚ್ಚು 6,060 ಕೋಟಿ ದೇಣಿಗೆ ಬಾಂಡ್ ಮೂಲಕ ಹರಿದು ಬಂದಿದೆ ಅನ್ನೋದು. ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ 1,609 ಕೋಟಿ ದೇಣಿಗೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ 1,421 ಕೋಟಿ ದೇಣಿಗೆ ಸಂದಾಯ ಆಗಿದೆ. ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನ ಚುನಾವಣಾ ಆಯೋಗ ಪ್ರಕಟಿಸಿದೆ. ಇದರ ಗಡುವನ್ನ ದೇಣಿಗೆ ನೀಡಿದವರ ಮಾಹಿತಿಯನ್ನ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಕೊಟ್ಟಂತ ಗಡುವನ್ನ ವಿಸ್ತರಿಸಬೇಕು ಅಂತ ಹೇಳಿ ಈಗ ಅಗೇನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಚುನಾವಣಾ ಆಯೋಗ. 15ನೇ ತಾರೀಕಿನ ಬದಲು ಅಂದ್ರೆ ಇವತ್ತಿನ ಬದಲು ಜೂನ್ 30ರವರೆಗೂ